ಮುರುಘಾ ಮಠದ ಬೆಳ್ಳಿ ಪುತ್ಥಳಿಯ ಕಳ್ಳತನದ ಕುರಿತು ಬಸವಪ್ರಭು ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮುರುಘಾ ಮಠದಲ್ಲಿ ಗುರುವಾರ ಮಧ್ಯಾಹ್ನ 2:30ಕ್ಕೆ ಅವರು ಮಾತನಾಡಿದ್ದು, ಪುತ್ಥಳಿ ಕಳ್ಳತನ ವಿಚಾರ ತಿಳಿದಿದೆ. ಮಠದ ಅಧ್ಯಕ್ಷರಿಗೂ ಹಾಗೂ ಮಂಡಳಿಯ ಸದಸ್ಯರಿಗೂ ಈ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಮಠದ ಕಾರ್ಯಕರ್ತರು ಹಾಗೂ ಕೆಲಸಗಾರರ ವಿಚಾರಣೆ ನಡೆಸಿದ್ದೇವೆ. ಯಾರು ಕಳ್ಳತನ ಮಾಡಿದ್ದಾರೆ ಎಂದು ತಿಳಿದಿಲ್ಲ. ದೂರು ನೀಡುತ್ತಿದ್ದು ಪೊಲೀಸರು ಪತ್ತೆ ಮಾಡಬೇಕಿದೆ ಎಂದು ಹೇಳಿದ್ದಾರೆ. ಇನ್ನು ಜೂನ್ 26ರಂದು ಸಿಸಿಟಿವಿ ಆಫ್ ಮಾಡಿ ಕಳ್ಳತನ ಮಾಡಿದ್ದಾರೆ. ಕಚೇರಿಯ ಬೀಗ ಯಾವಾಗಲೂ ಅಲ್ಲೇ ಇರುತ್ತಿತ್ತು. ಅದನ್ನೇ ನೋಡಿ ಕಳ್ಳತನ ಮಾಡಿದ್ದಾರೆ. ಇನ್ನು ನಾವು ಕೂಡ ಕೆಲಸದ ಒತ್ತಡದಲ್ಲಿ ಇದ್ದು ಈ ಬಗ್ಗೆ ಗಮನ ಹರಿಸಿರಲಿಲ್ಲ. ಇನ್ನು ನಿನ್ನೆ ಕೆಲಸಗಾರರು ನೋಡಿ ಕಳ್ಳತನದ ಪ್ರಕರಣ ಬೆಳಕಿಗೆ ತಂದಿದ್ದಾರೆ. ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಮಾಹಿತಿ ನೀಡಿದ್ದೇವೆ. ಇನ್ನು 2021ರಲ್ಲಿ ಶ್ರೀಗಳಿಗೆ ಅಭಿನಂದನಾ ಸಮಾರಂಭದಲ್ಲಿ ಈ ಒಂದು ಪುತ್ಥಳಿಯನ್ನು ನೀಡಿದ್ದರು. ಇನ್ನು ಈ ಬಗ್ಗೆ ಪೊಲೀಸರಿಗೆ ದೂರು ಸಲ್ಲಿಸಲಿದ್ದು, ಪೊಲೀಸರು ಆರೋಪಿಗಳನ್ನು ಪತ್ತೆ ಮಾಡಬೇಕಿದೆಂದು ಬಸವಪ್ರಭು ಶ್ರೀಗಳು ಹೇಳಿದ್ದಾರೆ. ಅದು ಈಗ ಅದು ಪತ್ತೆ ಮಾಡಿದಾಗ 26ಕ್ಕೆ ಆಫ್ ಆಗಿದೆ ಅಂತ ಗೊತ್ತಾಗಿದೆ. ಅದು ಯಾವಾಗಾರ ಕ್ಲೀನ್ ಮಾಡುವಾಗ ನೋಡ್ತಾ ಇದ್ರು ಅದನ್ನ. ಅದು ಮೇಲೆ ಸಿರಸಂಗಿ ಮಾಲಿಂಗಸ್ವಾಮಿ ಸಭಾಂಗಣ ಅಂತಿದೆ, ಅಲ್ಲಿ ಕಿಟಕಿಯಿಂದನೇ ಕಾಣುತ್ತೆ ಪ್ರತಿಮೆ ಇರೋದು. ನಾವು ಕಾರ್ಯಕ್ರಮದ ಒತ್ತಡದಲ್ಲಿದ್ವಿ, ಕೆಲಸದ ಒತ್ತಡದಲ್ಲಿದ್ವಿ. ನಿನ್ನೆ ಬೆಳಗ್ಗೆ ಅದನ್ನು ಹುಡುಗರು ನೋಡಿದ್ದಾರೆ, ಕಾಣ್ತಾ ಇಲ್ಲ ಅಂತ. ನಾನು ನಿನ್ನೆ ಗುರುಳು ಕೋರ್ಟಿಗೆ ಬಂದಿದ್ರು ಅಂತೇಳಿ ನಾನು ಜೊತೆಗೇ ಇದ್ದೆ ಅಲ್ಲಿ. ನಾನು ಸಂಜೆ ಇಲ್ಲಿ ಮಠಕ್ಕೆ ಬಂದೆ, ನನಗೆ ತಿಳಿಸಿದ್ರು. ಆಮೇಲೆ ಕೀ ತೆಗೆದು ನೋಡಿದ್ವಿ, ಇದ್ದಿದ್ದಿಲ್ಲ. ಆಮೇಲೆ ನಾವು ಅಧ್ಯಕ್ಷರಿಗೆ ಹೇಳಿದ್ವಿ, ನಮ್ಮ ಸದಸ್ಯರು ಬಸವಕುಮಾರ ಸ್ವಾಮಿಗಳಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಅದು ಈಗ ಹುಡುಕ್ತಾ ಇದ್ದೀವಿ. ಎಷ್ಟು ಮೌಲ್ಯದ್ದು? ಅದು ಸುಮಾರು 22 kg ಇದೆ ಅಂತ ಹೇಳಿದ್ದಾರೆ. ಅದು 21ನೇ ಇಸವಿಯಲ್ಲಿ ಸ್ವಾಮೀಜಿಯವರಿಗೆ ಒಂದು ಅಭಿನಂದನೆ ಸಮಾರಂಭ, ತೃತೀಯ ದಶಮಾನೋತ್ಸವ ಕಾರ್ಯಕ್ರಮ ಸವಿ ನೆನಪಿಗಾಗಿ ಅವ್ರ ಮೂರ್ತಿಯನ್ನು ಮಾಡಿಕೊಟ್ಟಿದ್ರು, ಬೆಳ್ಳಿ ಪುತ್ಥಳಿ. ಅದು ಎಷ್ಟು ಮೌಲ್ಯ ಆಗುತ್ತೆ? ಈಗ ಅದು 22 kg ಅಂದರೆ ಸಾಮಾನ್ಯ ಅಂದಾಜು 25 ಲಕ್ಷ ತನಕ ಆಗ್ಬೋದು. ಈಗ 1 kg ಇದೆ ಅಲ್ಲ, 1 kgಗೆ 1 ಲಕ್ಷ ರೂಪಾಯಿ ಇದೆ ಬೆಳ್ಳಿ. ಈಗ ಅಷ್ಟು ಆಗ್ಬೋದು ಅಂತ ಅನಿಸುತ್ತೆ. ಬೀಗ ಹಾಕಿದೆ ಅಂದ್ರೆ ಹೊರಗಡೆ ಅವ್ರು ಬಂದು ಕಳ್ಳತನ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಅದೇ ಈಗ ಅದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದು ತನಿಖೆ ನಡೆದ ಮೇಲೆ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾರು ಕೊಡ್ತಾರೆ ಕಂಪ್ಲೇಂಟ್? ಈಗ ನಮ್ಮ ಬಸವಕುಮಾರ ಸ್ವಾಮೀಜಿಯವ್ರು ಕೊಡ್ತಾರೆ, ಸದಸ್ಯರು ಕೊಡ್ತಾರೆ. ಈಗ